ದರ್ಶನ್ ಎಷ್ಟು ತಪ್ಪಿದೆಯೋ ರೇಣುಕಾ ಸ್ವಾಮಿದು ಅಷ್ಟೇ ತಪ್ಪಿದೆ. ಅವನು ಕೆಟ್ಟದಾಗ ಮೆಸೇಜ್ ಮಾಡಿದಾನಲ್ಲ, ಆ ಕೆಟ್ಟದಾಗ ಮೆಸೇಜ್ ಮಾಡಿರೋದ್ರಿಂದನೇ ಎಂಥವ್ರಿಗೂ ಕೋಪ ಬರುತ್ತೆ. ಅವರ ಪರ್ಸ್ನಲ್ ವಿಷಯ ಕೆಲವೊಂದೆಲ್ಲ ಅವನು ಮೆಸೇಜ್ ಮಾಡಲಿಲ್ಲ ಅಂದಿದ್ರೆ ಸುಮ್ಮನೆ ಇರ್ಬೋದಾಯ್ತಲ್ಲ. ಇಲ್ಲ ಇವ್ರದ್ದು ರೇಣುಕಾ ಸ್ವಾಮಿದು 50 ಭಾಗ ತಪ್ಪಿದೆ, ದರ್ಶನ್ದು ತಪ್ಪಿದೆ, ಇವಳು ಪವಿತ್ರ ಗೌಡದು ತಪ್ಪಿದೆ. ಅಂದರೆ ದರ್ಶನ್ ಅವನು ಎಷ್ಟು ತಪ್ಪು ಮಾಡಿದಾನೋ ಅಷ್ಟೇ ಜನಕ್ಕೆ ಒಳ್ಳೇದು ಮಾಡಿದ್ದಾನೆ. ಬಡವ್ರ ಮಕ್ಳಿಗೆ ಓದಿಸೋದು, ಅನಾಥಾಶ್ರಮಕ್ಕೆಲ್ಲ ಕೊಟ್ಟಿದ್ದಾನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಾಪ್ಕರ್ನ ಅನ್ಬೋದು ಅಷ್ಟೇ. ಅಲ್ಲ ಓಕೆ, ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಬಿಟ್ಟು ಸಹಾಯ ಮಾಡಿ ಒಬ್ಬನ ಜೀವ ತೆಗೆಯೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಕ್ಷಣಕ್ಕೆ ಅವ್ರಿಗೇನು ಗೊತ್ತಾಗ್ಲಿಲ್ಲ ಅನ್ಕೊಂತೀನಮ್ಮ. ಆ ಕ್ಷಣ ವಾತಾವರಣಕ್ಕೆ ಮೆಸೇಜ್ ಮಾಡಿ ಕೋಪ ಇರುತ್ತಲ್ಲ, ಆ ಕೋಪದಲ್ಲಿ ದುಡುಕಿ ತಪ್ಪು ಮಾಡ್ಬಿಟ್ಟವನೆ. ದರ್ಶನ್ ಇನ್ನ 100 ಜನಕ್ಕೆ ಊಟ ಹಾಕ್ತಾನೆ, ವಿದ್ಯಾಭ್ಯಾಸ ಕೊಡ್ಬೋದೇನೋ, ಅವ್ನು ಸ್ವಲ್ಪ ಮಾಪ್ಕರ್ನ ಅನ್ಬೋದು. ಅಲ್ಲ ಓಕೆ, ನೀವ್ ಹೇಳಿದ್ರಿ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪೇ ಇದೆ ಅಂತ. ಈಗ ರೇಣುಕಾ ಸ್ವಾಮಿ ತರ ಮೆಸೇಜ್ ಮಾಡೋರು, ಕಾಲ್ ಮಾಡೋರು ತುಂಬಾ ಜನ ಇದ್ದಾರೆ ಜಗತ್ತಲ್ಲಿ. ಸೊ ಬುದ್ಧಿ ಹೇಳಿ ಬಿಡ್ಬೋದಿತ್ತಲ್ಲ ರೇಣುಕಾ ಸ್ವಾಮಿ. ಆ ಕ್ಷಣಕ್ಕೆ ಸ್ವಾಮಿ ಅವ್ನ ತಲೆ ಮೇಲೆ ಕೂತವನೆ. ಸ್ವಾಮಿ ಅವ್ನ ತಲೆ ಮೇಲೆ ಕೂತ್ಕೊಂಡು ಹಿಂಗ ಆಟ ಆಡ್ಸವನೆ, ಅದರಿಂದ ಅವ್ನು ತಪ್ಪು ಮಾಡವನೆ. ಇವಂದೆಷ್ಟು ತಪ್ಪಾಯ್ತು, ಅವಂದು ಅಷ್ಟೇ ತಪ್ಪೈತೆ. ದರ್ಶನ್ ಅಂದ್ರೆ ಈಚೆ ಕಡೆ ಬಂತು ಅಂದ್ರೆ ಎಷ್ಟೋ ಜನಕ್ಕೆ ಸಹಾಯ ಮಾಡ್ಬೋದು ಅಂತ ಒಂದು ಅನಿಸಿಕೆ ಅಷ್ಟೇನೆ. ಬಡ ಮಕ್ಕಳಿಗೆ, ಒಂದು ಆಶ್ರಮಕ್ಕೆ, ಒಂದು ದೇವಸ್ಥಾನಗಳಿಗೆ ಆ ತರ ಸಹಾಯ ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಅವನಿಗೆ ಬೇಕಾ ಮಾಪ್ಕರ್ನ ಅನ್ಬೋದು. ಪವಿತ್ರ ಗೌಡ ಅವನ್ನ ಸಾಯಿಸು ಅಂತ ಹೇಳಿದಕ್ಕೆ ಎಲ್ಲೋ ಒಂದ್ ಕಡೆ ಪ್ರಚೋದನೆಯಿಂದ ಮಾಡಿ ತಲೆ ಮೇಲೆ ಕರ್ಮ. ಭಗವಂತ ಊಟ ಕೊಟ್ಟವನೇ, ಬಟ್ಟೆ ಇದ್ರೆ ಇರ್ಬೋದಾಯ್ತು. ಅವಳು ಇರ್ದಿರ ಅವಳಿಗೆ ಸ್ವಾಮಿ ತಲೆ ಮೇಲೆ ಕೂತಿದ್ದ ಸಿಕ್ಕಾಕೊಂಡು. ಇನ್ನು ಬರೋದು ಎಲ್ರೂ ಕಷ್ಟ ಕಣಮ್ಮ. ಈಗ ದರ್ಶನ್ ಬಿಡುಗಡೆ ಆಗ್ಬೇಕಾ? ಓಕೆ, ದರ್ಶನ್ ಬಿಡುಗಡೆ ಆದ್ರೂ ಪವಿತ್ರ ಗೌಡ ಬಿಡುಗಡೆ ಆಗ್ಬೇಕಾ ಬೇಡವಾ? ಅಮ್ಮ ದರ್ಶನ್ ಬಿಡುಗಡೆ ಆಗ್ಲಿ ನಮ್ಮ. ಅವ್ನು 100 ಜನಕ್ಕೆ ಊಟ ಹಾಕ್ತಾನೆ, 100 ಜನಕ್ಕೆ ಅವ್ನು ಊಟ ಹಾಕ್ತಾನೆ. ಅವನು ಊಟ ಹಾಕ್ತಾನೆ, ಅವನು ಬಿಡುಗಡೆ ಆಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.